ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಚಳಿ ಚಳಿ ಇರೋ ವೆದರ್ಗೆ ಒಂದು ಬಿಸಿ ಬಿಸಿ ರುಚಿ ರುಚಿಯಾಗಿ ಒಂದು ಸೂಪ್ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬ್ರಾಕೊಲಿ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ? ಈಗೆಲ್ಲ ಸೂಪರ್ ಮಾರ್ಕೆಟಲ್ಲಿ, ನಾರ್ಮಲ್ ಮಾರ್ಕೆಟಲ್ಲಿ ಕೂಡ ಬ್ರಾಕೊಲಿ ಆರಾಮಾಗಿ ಸಿಗ್ತಾ ಇದೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಬ್ರಾಕೊಲಿ ತಿನ್ನೋದ್ರಿಂದ. ಈ ಬ್ರಾಕೊಲಿಗೆ ಬಳಸ್ಕೊಂಡು ಒಂದು ರುಚಿಯಾಗಿರೋ ಸೂಪ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ಒಂದೇ ಒಂದು ಬ್ರಾಕೊಲಿ ತೊಗೊಂಡಿದ್ದೀನಿ. ತುಂಬ ಫ್ರೆಶ್ ಆಗಿತ್ತು. ನನಗೆ ತರಕಾರಿ ತೊಗೊಳಕ್ಕೆ ಹೋದಾಗ ಇದನ್ನು ನೋಡಿಬಿಟ್ಟು ಇದ್ರದ್ದು ಸೂಪ್ ಮಾಡೋಣ, ನಿಮಗೂ ತೋರಿಸೋಣ ಅಂತ ಅನಿಸ್ತು. ಅದಕ್ಕೆ ತೊಗೊಂಡಿದ್ದೀನಿ. ಇದೊಂದು 500 ಗ್ರಾಮ್ಸ್ ಇದೆ. ಈ ನಾನು ತೋರಿಸ್ತಿದ್ದೀನಲ್ಲ, ಆ ಪೋರ್ಷನ್ನ ಕೆಲವರು ಬಿಸಾಕ್ಬಿಡ್ತಾರೆ, ಬರೀ ಹೂ ಮಾತ್ರ ಬಳಸ್ತಾರೆ. ಆದರೆ ಅದನ್ನು ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ ರುಚಿ. ಅದನ್ನು ಕಟ್ ಮಾಡಿ ಬಳಸ್ಬೋದು. ನಂತರ ಈ ಸೂಪಿಗೆ ನಾನು ಎರಡು ಮೀಡಿಯಮ್ ಗಾತ್ರದ್ದು ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ, ಮತ್ತು 15 ಗೋಡಂಬಿ, 15 ಬಾದಾಮಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಣ್ಣೆ, ನಂತರ ಒಂದೇ ಒಂದು ಪಲಾವ್ ಎಲೆನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1ರಿಂದ 1.5 ಸ್ಪೂನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡ್ರು, ಅಂದರೆ ಕಾಳು ಮೆಣಸಿನ ಪುಡಿ. ಇದು ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಮಾಡಿರೋದಂದರೆ ನಮ್ಮ ಅತ್ತೆ ಮನೆಯಲ್ಲಿ ಕಾಳು ಮೆಣಸು ಬೆಳೀತಾರೆ, ಅಲ್ಲಿಂದ ತೊಗೊಂಬಂದು ನಾನು ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು ಈ ಸೂಪ್ ಮಾಡೋಕ್ಕೆ. ತುಂಬ ಬೇಗ ಆಗೋಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಸ್ಟವ್ ಹಚ್ಚಿಬಿಟ್ಟು ಕುಕ್ಕರ್ ಪ್ಯಾನ್ ಅಥವಾ ಕುಕ್ಕರ್ ಇಟ್ಕೊಳ್ಳಿ. ಅದಕ್ಕೆ ಕುಕ್ಕರ್ ಬಿಸಿ ಆದಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಏಕೆಂದರೆ ಸಾಮಾನ್ಯವಾಗಿ ಹೇಳ್ತಾರಲ್ವ, ಡೈರೆಕ್ಟ್ ಬೆಣ್ಣೆ ಬರ್ನ್ ಆಗುತ್ತೆ ಅಂತ. ಅದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಂತರ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಅವ್ರದ್ದು ಬೆಣ್ಣೆ ಯೂಸ್ ಮಾಡ್ತಾ ಇರೋದು, ನಂದಿನಿ. ಬಟ್ ನಾವನೇಲೂ ಬೆಣ್ಣೆ ಮಾಡ್ತಾರೆ, ಬಟ್ ಇರಲಿಲ್ಲ, ಅದು ಬೆಣ್ಣೆ ಕರಗಿಸಿ ತುಪ್ಪ ಮಾಡಿಬಿಟ್ಟಿದ್ರು ನಮ್ಮಮ್ಮ. ಹಾಗಾಗಿ ಇದನ್ನು ಬಳಸ್ತಾ ಇದ್ದೀನಿ. ಬೆಣ್ಣೆ ಬಿಸಿ ಆದಮೇಲೆ, ಬೆಣ್ಣೆ ಎಲ್ಲ ಕರಗಿದ ಮೇಲೆ ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ಬೇಕು. ಒಂದೇ ಒಂದು ಪಲಾವ್ ಎಲೆ ಹಾಕಿದರೆ ಸಾಕು, ಮತ್ತೇನು ಮಸಾಲೆ ಏನೂ ಹಾಕ್ಕೊಳ್ಳೋದಿಲ್ಲ. ಮತ್ತು ಒಂದು ಹಸಿಮೆಣಸಿನ್ಕಾಯಿನ ಈ ಥರ ಅಡ್ಡ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿನ ನೋಡಿ, ಇದು ದಪ್ಪದಾಗಿದೆ. ಅದಕ್ಕೆ ಒಂದು 10ರಿಂದ 12 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಇಷ್ಟಪಡದೇ ಇರೋರು ಬೆಳ್ಳುಳ್ಳಿನ ಸ್ಕಿಪ್ ಕೂಡ ಮಾಡ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ. ಬೆಳ್ಳುಳ್ಳಿ ಬದಲಾಗಿ ಬೆಳ್ಳುಳ್ಳಿನ ತೆಗೆದು ಈರುಳ್ಳಿ ಮಾತ್ರ ಹಾಕೋಬೋದು, ನಿಮ್ಮ ಇಷ್ಟ. ಈಗ ಒಂದು ಸತಿ ಫ್ರೈ ಮಾಡಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಚೆನ್ನಾಗಿ ಬಣ್ಣ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ರ್ಯಾಂಡಮ್ ಆಗಿ ಕಟ್ ಮಾಡಿ ಹಾಕ್ಕೊಂಡ್ರು ಈರುಳ್ಳಿ ಏನೂ ತೊಂದರೆ ಇಲ್ಲ. ಈಗ ಬಣ್ಣ ನೋಡಿ, ಕಲರ್ ಚೇಂಜ್ ಆಗಿದೆ ಈರುಳ್ಳಿದು. ಇವಾಗ ಇದಕ್ಕೆ ನಾನು ಹೇಳಿದ್ನಲ್ಲ, ಅದರದ್ದು ಸ್ಟೆಮ್ ಅಂದರೆ ಏನಂತಾರೆ, ದಂಟು ಅಂತಾರಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು, ಅದು ಚೆನ್ನಾಗಿರುತ್ತೆ ಅಂತ. ನೋಡಿ, ಅದು ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಏನಂದರೆ, ಪಲ್ಯ ಮಾಡ್ಬೇಕಾದ್ರೂ ಹಾಕ್ಕೊಳ್ಬೋದು, ಯಾಕೆಂದರೆ ಅದು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮತ್ತು ಈ ಸೂಪಿಗೆಲ್ಲ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ, ಒಳ್ಳೆ ಅಂದರೆ ಥಿಕ್ನೆಸ್ ಕೊಡುತ್ತೆ. ಹಾಗಾಗಿ ಅದನ್ನು ಬಳಸಬೇಕು. ಅದರಲ್ಲೂ ಪೋಷಕಾಂಶಗಳು ಇರುತ್ತಲ್ವ, ಹಾಗಾಗಿ ಬಿಸಾಕಬೇಡಿ ಅದನ್ನು. ಇವಾಗ ಇದನ್ನು ಒಂದು ಸತಿ ಹುರಿದಾಗಿದೆ. ಈಗ ಬ್ರಾಕೊಲಿನ ನೀರಲ್ಲಿ ಹಾಕಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಒಂದು ಬ್ರಾಕೊಲಿಯಲ್ಲಿ ಆರಾಮಾಗಿ 7ರಿಂದ 8 ಜನ ಸೂಪ್ ಕುಡಿಬೋದು, ಅಷ್ಟು ಸೂಪ್ ಮಾಡ್ಬೋದು. ನಮ್ಮನೇಲಿ 6 ಜನ ಇದ್ದೀವಿ. ನಮ್ಮನೇಲಿ 2 ಸತಿ ಹಾಕ್ಕೊಂಡು ಕುಡಿತಾರೆ, ಹಾಗಾಗಿ ನಮ್ಗೆ ಸಾಲುತ್ತೆ. ಇದನ್ನು ಒಂದು ಸತಿ ಚೆನ್ನಾಗಿ ಬೆಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು, ಇವಾಗ ಇದಕ್ಕೆ ನೆನೆಸಿಟ್ಟಿರೋಂಥ
ಗೋಡಂಬಿ ಮತ್ತು ಬಾದಾಮಿ. ನಾನು ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಮತ್ತು ಗೋಡಂಬಿನೂ ಅಷ್ಟೇ ಒಂದು 10 ನಿಮಿಷ 15 ನಿಮಿಷ ನೆನೆಸಿದರೆ ಅದು ಮೆತ್ತಗಾಗುತ್ತೆ, ನಿಮ್ಗೆ ಬೇಯಿಸೋಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಕಾರ್ನ್ಫ್ಲವರ್ ಆಗಲಿ ಅಕ್ಕಿ ಹಿಟ್ಟಾಗಲಿ ಏನೂ ಬಳಸ್ತಾ ಇಲ್ಲ, ಇಷ್ಟನ್ನೇ ಹಾಕ್ಕೊಳ್ಳೋದು. ಇವಾಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಬ್ರಾಕ್ಲಿ ಎಲ್ಲ ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೋಬೇಕು. ಇದಕ್ಕೆ ನಾನಿಲ್ಲಿ 3 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 3 ಲೋಟದಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಬ್ರಾಕೊಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದ್ರದ್ದು ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಬ್ರಾಕೊಲಿ ತಿನ್ನೋದ್ರಿಂದ. ಇವಾಗಂತೂ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಬ್ರಾಕೊಲಿ. ತುಂಬ ಕಾಸ್ಟ್ಲಿನೂ ಏನೂ ಇಲ್ಲ, ಅಫೋರ್ಡಬಲ್ ಆಗಿರುತ್ತೆ. ಯಾವಾಗಲೂ ಮಂತ್ಲಿ 1 ಸತಿ 2 ಸತಿ ತೊಗೊಂಬಂದು ಮಾಡಿ ಅಥವಾ ಬ್ರಾಕೊಲಿ ಪಲ್ಯನೋ ಅಥವಾ ಈ ಥರ ಸೂಪು ಮಾಡಿ ಕುಡಿಬೋದು. ಏನೇನೋ ಆಳು ಮುಳು ಜಂಕ್ ಫುಡ್ ತಿನ್ನೋದಕ್ಕಿಂತ ಇದು ಒಳ್ಳೆಯದಲ್ವಾ? ಈ ಥರ ಹೆಲ್ದಿಯಾಗಿ ನಾವು ತಿನ್ನೋದು ಅಥವಾ ಸೂಪ್ ಥರ ಮಾಡಿ ಕುಡಿಯೋದು ಒಳ್ಳೆಯದಲ್ವಾ? ಸೊ ನೋಡಿ, ಟ್ರೈ ಮಾಡಿ ಈ ಸೂಪ್ನ. ಇವಾಗ ಅದು ಕುಕ್ಕರು ವಿಷಲ್ ಬಂದಾಗಿದೆ, ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಕುಕ್ಕರ್ಗೆ ಒಂದು ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡು ನೋಡಿ ಮಿಕ್ಸಿ ಮಾಡ್ಕೊಂಡಿರೋಂಥ ಬ್ರಾಕೊಲಿ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ಪಲಾವ್ ಎಲೆ ಹಾಕಿರೋದನ್ನು ತೆಗೆದಿದ್ದೆ, ಯಾಕೆಂದರೆ ಅದು ಅದರದ್ದು ಫ್ಲೇವರ್ ಎಲ್ಲ ಬಿಟ್ಕೊಂಡಿರುತ್ತೆ, ಅದೇನು ಅವಶ್ಯಕತೆ ಇರಲ್ಲ. ಈಗ ನಾನು ಮಿಕ್ಸಿ ಮಾಡಿದಾಗ ಅದು ಕಸ ಅಂತ ಸಿಗುತ್ತಲ್ಲ, ಹಾಗಾಗಿ ಬೇಡ, ಅದನ್ನು ತೆಕ್ಕೊಳ್ಳಿ. ಇವಾಗ ನಾನು ಅದರದ್ದೇ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಈಗ 1.5 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಅಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ 1-2 ಕುದಿಬೇಕಿದು ಚೆನ್ನಾಗಿ. ಕುಕ್ಕರಲ್ಲಿ ಬೇಯಿಸಿದ್ದೀವಿ ನಿಜ, ಬಟ್ ಮತ್ತೆ ನೀರು ಹಾಕಿದ್ದೀವಲ್ಲ, ಹಾಗಾಗಿ ಇದು ಒಂದು ಸತಿ ಕುದಿಬೇಕು. ಕನ್ಸಿಸ್ಟೆನ್ಸಿ ನೋಡಿ, ಇದು ಸ್ವಲ್ಪ ದಪ್ಪ ಇದೆ. ನಾನು ಹೇಳಿದಂಗೆ ನಾನಿಲ್ಲಿ ಏನೂ ಬಳಸಿಲ್ಲ, ಬರೀ ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಮಾತ್ರವೇ ಬಳಸಿರೋದು. ಆದರೂ ನೋಡಿ ಎಷ್ಟು ದಪ್ಪ ಇದೆ. ಈ ಕನ್ಸಿಸ್ಟೆನ್ಸಿ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು. ಒಂದೊಂದು ಲೋಟ ನೀರು, ಒಂದು ಲೋಟ 1.5 ಲೋಟ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಎಷ್ಟು ಥಿಕ್ನೆಸ್ ಬೇಕು ನಿಮಗೆ ಅಷ್ಟು ತಿಕ್ಕಾಗಿ ಮಾಡ್ಕೋಬೋದು. ನೋಡಿ, ನಾನೀಗ ಮತ್ತೆ 1 ಲೋಟ ನೀರು ಹಾಕಿದೆ. ಇಷ್ಟು ಸಾಕು, ಸೂಪು ಇಷ್ಟು ತಿಕ್ಕಾಗಿ ಇರಬೇಕಾಗುತ್ತೆ. ತುಂಬ ತೆಳುವಾದರೆ ಚೆನ್ನಾಗಿರಲ್ಲ, ನೀರು ಕುಡ್ದಂಗೆ ಅನಿಸುತ್ತೆ. ಹಾಗಾಗಿ ಇಷ್ಟು ಇರಲಿ, ಇಷ್ಟು ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದ್ರೆ ಸೂಪು ರೆಡಿ. ಬಿಸಿ ಬಿಸಿ ಸೂಪು ಈ ಚಳಿ ವೆದರ್ಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲದ ಹೊತ್ತು ಕಾಫಿ ಬದಲಿಗೆ ಅಥವಾ ಕಾಫಿ ಟೀ ಬದಲಾಗಿ ಈ ಥರ ಸೂಪ್ ಮಾಡ್ಕೊಂಡು ಕುಡಿದ್ರೆ ಹಾಯ್ ಅನಿಸುತ್ತೆ. ನೋಡಿ, ಬಿಸಿ ಬಿಸಿ ಸೂಪು. ಈ ಸೂಪು ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ಬ್ರಾಕೊಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾರ್ಟಿಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಶುಗರ್ ಪೇಷಂಟ್ ಅವರಿಗೆ ಒಳ್ಳೆಯದು. ಬಾಡಿಲೆಲ್ಲಾದರೂ ಇನ್ಫ್ಲಮೇಷನ್ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಡೈಜೆಷನ್ಗೆ ಒಳ್ಳೆಯದು. ಎಷ್ಟೆಲ್ಲ ಪ್ರಾಪರ್ಟೀಸ್ ಇದೆ. ಖಂಡಿತ ಯಾವತ್ತಾದರೂ ಈ ಸೂಪ್ನ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ತಿಳಿಸಿ. ಖಂಡಿತ ಇಷ್ಟಪಡ್ತೀರಾ. ಇದೇ ಥರ ಸುಮಾರು ಥರದ್ದು ಸೂಪ್ ಮಾಡ್ತೀನಿ ನಾನು. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಮಾಡೋವಂಥ ಸೂಪ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಖಂಡಿತ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಲೈಕ್ ಮಾಡಿ, ಈ ರೆಸಿಪಿನ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಇನ್ನೂ ಯಾರೂ ಆಗಿಲ್ಲ, ದಯವಿಟ್ಟು ಮರೀದಂಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಇನ್ನೊಂದು ಹೊಸ ರೆಸಿಪಿ ಜೊತೆ, ತುಂಬ ಸುಲಭವಾಗಿ ಮಾಡ್ಕೊಳ್ಳೋಕ್ಕಾಗೋವಂಥ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್,
ಟೇಕ್ ಕೇರ್. ಬಾಯ್. ಸಿ ಯು.